ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್ ಸುದ್ದಿ ನೋಡಿ. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಇನ್ನು ಉಪಮುಖ್ಯಮಂತ್ರಿಗಳೇ, ಬಿಜೆಪಿಯ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಹಾಗಾದ್ರೆ ಏನದು, ಯಾವ ವಿಚಾರ, ಏನದು ವೀಕ್ಷಿಸಿ ಇವತ್ತು ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಈ ಮೂಲಕವಾಗಿ ರಾಜ್ಯದ ಜನ ನೋಡಲೇಬೇಕು. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ, ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆಗೆ ಮರ ಬಿದ್ದು ಬಿಟ್ಟಿದೆ. ಮರ ಬಿದ್ದು ರಸ್ತೆ ಬದಿ ನಿಂತಿದ್ದಂತಹ 2 ಕಾರ್ಗಳು ಸಂಪೂರ್ಣವಾಗಿ ಜಖಮಾಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರ ಉರುಳಿದೆ. ಕಾರ್ ಮಾತ್ರ ಅಲ್ಲ, ಬೈಕ್ಗಳು ಕೂಡ ಜಖಮಾಗಿದೆ. ರಸ್ತೆ ಫುಲ್ ಬ್ಲಾಕ್ ಆಗಿರುವಂತಹ ಘಟನೆ ಆಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಮತ್ತು ಕೆಇಬಿ ಸಿಬ್ಬಂದಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಒಂದು ಕಡೆ ಭಾರಿ ಮಳೆ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ. ಇನ್ನು ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಆಗಿದೆ. ಇದರ ನಡುವೆ ಮಳೆಯ ಆರ್ಭಟಕ್ಕೆ ಮರ ದರದರನೆ ರಸ್ತೆಗೂ ಉರುಳು ಬಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಮರ ಬಿದ್ದಿದೆ ಅನ್ನೋದಾಗಿ. ಸಂಪೂರ್ಣವಾಗಿ ಜಖಮಾಗಿದೆ ಅಲ್ಲಿದ್ದಂತಹ ಗಾಡಿ. ಒಂದು ಬೃಹತ್ ಗಾತ್ರದ ಮರ. ಬೆಂಗಳೂರಿನಲ್ಲಿ ಇವತ್ತು ಜಿಟಿ ಮಳೆ ಆಗ್ತಿದ್ದಂತೆ ಭಾರಿ ಮಳೆಗೆ ದಿಢೀರಂತ ಕೆಳಗೆ ಉರುಳು ಬಿದ್ದುಬಿಟ್ಟಿದೆ. ಪುಣ್ಯ ಕಾರ್ ಮೇಲೂ ಬಿದ್ದಿದೆ, ಅದು ಕೂಡ ಲಾಸ್. ಆದ್ರೆ ಯಾರಾದ್ರೂ ಮಕ್ಕಳು, ಇನ್ಯಾರೋ ವಾಹನ ಸವಾರರು, ಅಲ್ಲಿ ಹೋಗುವಂತ ಪಾದಚಾರಿಗಳು ಹೋಗಿದ್ರೆ ಅವ್ರ ಕತೆ ಏನು? ಸಾಮಾನ್ಯವಾಗಿ ಮಳೆಗಾಲ ಬರ್ತಿದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಒಣ ಮರಗಳು ಯಾವ್ಯಾವ್ದಿದೆ ಏನಂತ ಪರಿಶೀಲನೆ ಮಾಡ್ತಾರೆ. ಆದರೂ ಕೂಡ ಇಂಥ ಘಟನೆ ಆದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅದೃಷ್ಟವಶಾತ್ ಕಾರುಗಳ ಜಖಮಾಗಿದೆ. ವಿಚಾರವನ್ನು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ 2 ವೀಲರ್ ಕೂಡ ಗಮನಿಸ್ತಾ ಇದ್ದೀವಿ ಕಂಪ್ಲೀಟ್. ಬೈಕ್ ಮೇಲೂ ಕೂಡ ಎಲೆಕ್ಟ್ರಿಕ್ ಪೋಲ್ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬಿದ್ದಿದೆ. ಮತ್ತೊಂದು ಕಡೆ ಬೃಹತ್ ಗಾತ್ರದ ಮರ ದಿಢೀರಂತ ಢಮ್ ಅಂತ ಬಿದ್ದು ಬಿಟ್ಟಿದೆ. ಆ ವಾಹನದ ಮೇಲೆ ಗ್ಲಾಸ್ ಕಂಪ್ಲೀಟ್ ಜಖಮಾಗ್ಬಿಟ್ಟಿದೆ. ಹಾಗಾಗಿ ಪುಣ್ಯಕ್ಕೆ ಯಾರೂ ಕೂಡ ಪಾದಚಾರಿಗಳು ಇರಲಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟದ ಒಂದು ಅನಾಹುತ ತಪ್ಪಿದೆ. ಸದ್ಯ ಘಟನೆಯ ಸ್ಥಳಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು, ಕೆಇಬಿ ಅಧಿಕಾರಿಗಳು, ಯಾಕಂದ್ರೆ ಎಲೆಕ್ಟ್ರಿಕ್ ಪೋಲ್ ಕೂಡ ಅಲ್ಲಿ ಬಿದ್ದಿದೆ. ಮಳೆ ಬರೋ ಒಂದು ಕಡೆ, ಗಾಳಿ ಇನ್ನೊಂದು ಕಡೆ, ವಾಹನ ಸವಾರರು ಓಡಾಡ್ತಿರ್ತಾರೆ. ಸದ್ಯ ಇದು ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ. ಇದು 2 ಕಾರು ಸಂಪೂರ್ಣ ಜಖಮಾಗಿದೆ. ಇನ್ನು ಪಕ್ಕದಲ್ಲೇ ಮುಂದೆ ಪಾರ್ಕ್ ಮಾಡಿದಂತಹ 2 ವೀಲರ್ ಮೇಲೂ ಕೂಡ ಎಲೆಕ್ಟ್ರಿಕ್ ಪೋಲ್ ಬಿದ್ದಿದೆ, ಮರ ಬಿದ್ದಿದೆ. ಹೀಗಾಗಿ ಅಧಿಕಾರಿಗಳು ಇನ್ನಷ್ಟು ಪರಿಶೀಲನೆ ಮಾಡಬೇಕು. ಯಾವ ಮರ ಒಣಗಿ ಹೋಗಿದೆ, ಬೀಳುವಂಥ ಸ್ಥಿತಿಯಲ್ಲಿದೆ. ಹೀಗಾಗಿ ಪರಿಶೀಲನೆ ಮಾಡಿಲ್ಲ ಅಂತಂದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಮೊದಲ ಮಳೆಗೆ ಕಂದಮ್ಮ ಕೂಡ ಮೃತಪಟ್ಟಿರೋ ಘಟನೆ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚಂದನ. ಚಂದನ, ಬೆಂಗಳೂರಿನಲ್ಲಿ ದಿಢೀರಂತ ಮಳೆಗೆ ಈಗಾಗಲೇ ರೋಡ್ ಟ್ರಾಫಿಕ್ ಜಾಮ್ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆ ಮರಗಳು ಬಿದ್ದಿದೆಯಲ್ಲ, ಎಷ್ಟೊತ್ತಿಗಾಯ್ತು, ಹೇಗಾಯ್ತು, ಅಲ್ಲಿ ಯಾರಾದ್ರೂ ಜನ ಓಡಾಡ್ತಿದ್ರ ಆ ಹೊತ್ತಿನಲ್ಲಿ, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಅಖಿಲೇಶ್, ಏನು ನಡು ರಸ್ತೆಯಲ್ಲಿ ಒಂದು ಬೃಹತ್ ಮರ ಧರೆಗುಳಿದಿದೆ. ಇದರಿಂದಾಗಿ 2 ಕಾರುಗಳು ಅಲ್ಲಿ ಜಖಮಾಗಿದೆ. ಹಾಗೆ ಒಂದು ಸ್ಕೂಟಿಗೂ ಕೂಡ ಒಂದಷ್ಟು ತೊಂದರೆ ಆಗಿರುವಂತದ್ದು. ಅಂದ್ರೆ ಏನಾಗ್ತದೆ ಅಂದ್ರೆ, ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಕಾರ್ಗಳು 2 ಕಂಪ್ಲೀಟ್ ಆಗಿ ಮರ ಬಿದ್ದಿದ್ರಿಂದ ಜಖಮಾಗಿದೆ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಮಳೆ ಅಷ್ಟು ಜೋರಾಗಿ ಕೂಡ ಬರ್ತಾ ಇರ್ಲಿಲ್ಲ. ಅಂದ್ರೆ ಒಂದು ರೇಂಜ್ ನಲ್ಲೇ ಬರ್ತಾ ಇತ್ತು. ನಮ್ಮ
ಬಿಬಿಎಂಪಿ ಇನ್ನೂ ಮಳೆಗೆ ಯಾವುದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ, ಅವರ ನಿರ್ಲಕ್ಷ್ಯ ಕೂಡ ಇದರಲ್ಲಿ ನೋಡ್ಬೋದಾಗಿದೆ. ಈಗ ಏನು ಹಳೆ ಮರಗಳು ಅಂತ ನಮ್ಮ ಬೆಂಗಳೂರಿನಲ್ಲಿದ್ದಾವೆ ಅವನ್ನ ಇನ್ನೂ ತೆರವು ಮಾಡಿರ್ಲಿಲ್ಲ. ಇದು ಒಂದೇ ಪ್ರಕರಣ ಅಲ್ಲ, ಸಾಕಷ್ಟು ಬಾರಿ ರಸ್ತೆಯಲ್ಲಿ ಮರಗಳು ಬಿದ್ದಿರೋದ್ರಿಂದ ಆಟೋ ಒಂದ್ಸಲ ಜಖಮಾಗಿತ್ತು, ಹೀಗೆ ಕಾರ್ಗಳು ಕೂಡ ಜಖಮಾಗಿತ್ತು, ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗಿತ್ತು. ಈ ಹಿಂದೆ ಕೂಡ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಒಂದು ಪುಟ್ಟ ಬಾಲಕಿ ಕೂಡ ಸಾವನ್ನಪ್ಪಿರ್ತಾಳೆ. ಇದೇ ರೀತಿಯಾದಂತಹ ಪ್ರಕರಣಗಳು ನಮ್ಮ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ. ಅದೇ ರೀತಿಯಾಗಿ ರಾಜಾಜಿನಗರದಲ್ಲಿ ಮಳೆಯಿಂದಾಗಿ ಇವತ್ತೊಂದು ದೊಡ್ಡ ಬೃಹತ್ ಗಾತ್ರದ ಮರ ಕೂಡ ಧರೆಗುಳಿದಿದೆ. ಕಾರಿನ ಅಂದ್ರೆ ಅಲ್ಲಿದ್ದಂತಹ ಒಂದು ವಿದ್ಯುತ್ ಕಂಬ ಕೂಡ ಬಿದ್ದಿರೋದ್ರಿಂದ ಅದನ್ನ ತೆರವು ಮಾಡೋದಕ್ಕೆ ಕೆಬಿ ಅವರು ಕೂಡ ಬಂದಿದ್ರು. ಇದರಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಅಖಿಲೇಶ್, ಎಸ್, ಧನ್ಯವಾದಗಳು ಚಂದನಾ ತಮ್ಮೆಲ್ಲ ಮಾಹಿತಿಗೆ.